ಮೇಡಮ್ ಇದು ಹೇರೆತ್ತಿನ ಕಟ್ಟೆ ಅಂತ ಕರಿತೀವಿ ನಾವು. ಇದು ಈ ಭಾಗದಲ್ಲಿ ಸುಮಾರು 10 ಕಟ್ಟೆಗಳನ್ನು ನೋಡಬಹುದಿತ್ತು. ಒಬ್ಬಳು ಶಂಕು ಅಂತ ಒಬ್ಬಳು ನಡೆಸ್ತಿದ್ಲು ಮೇಡಮ್. 70 kg ಭತ್ತ ಹೊತ್ಕೊಂಡು ಹೋಗ್ತಿದ್ಲಂತೆ ಘಾಟಿಗೆ. ಇನ್ನೂ ತರ್ತಾರೆ ಇಲ್ಲಿ ಬಂದಕ್ಕೂ ಒಂದು ದಿವಸದ್ದು ಮುಗೀತು, ಅಲ್ಲಿ ನೈಟ್ ಆಗುತ್ತೆ, ಇಲ್ಲಿ ಉಳ್ಕೊಂಡು ಮತ್ತೆ ಬೆಳಿಗ್ಗೆ ಮತ್ತೆ ಹೀಗೆ ಭತ್ತವನ್ನು ಹಾಕಿ ಅವುಗಳಿಗೆ ಹೇರಿ ಬಿಟ್ಟ ಮೇಲೆ ಅವುಗಳನ್ನು ಒಂದು ಹೆಚ್ಚು ಕಡಿಮೆ ಒಂದು 150-200 ಎತ್ತುಗಳಿಗೆ ಒಬ್ಬ ಮುಂದಕ್ಕೆ ಒಬ್ಬ ಹಿಂದಕ್ಕೆ ಒಬ್ಬ ಅವುಗಳನ್ನು ಮೇಟಿಯಾಗಿ ಕತಾಂಡು ಹೋಗ್ತಾ ಇದ್ದ. ಈ ಕಾಯಿ ಇದೆಯಲ್ಲ, ಇದು ಬೆಳೆದಿದೆ, ತಗೊಂಡೋಗಿ ನೀವು ಬಿಸಿಲಲ್ಲಿ ಇಟ್ಟರೆ ಒಂದು ದಿವಸಕ್ಕೆ ಫುಲ್ ಓಪನ್ ಆಗುತ್ತೆ. ಇದು ಓಪನ್ ಆಗುತ್ತೆ. ಓಪನ್ ಬಿಸಿಲಲ್ಲಿ ಇಟ್ಟರೆ ಹೀಟ್ ಆದಾಗ ಓಪನ್ ಆಗುತ್ತೆ. ಅವಾಗ ಈ ಥರ ಬಂದ್ಬಿಡುತ್ತೆ ನೋಡಿ. ಈಗ ನೋಡಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹಿಡಿದ್ರೆ ನೀವು ಇದೇ ಥರ ಬಂದ್ಬಿಡುತ್ತೆ. ಇದು ಇದರಲ್ಲಿ ಬೀಜ ಬರುತ್ತೆ, ಬೀಜ ತೆಗೆದು ಬಿಡ್ತೀವಿ ನಾವು. ತೆಗೆದು ಇದನ್ನ ಮಾತ್ರ ಬಿಟ್ಟು ಮಾಡ್ತೀವಿ. ಚೆನ್ನಾಗಿರುತ್ತೆ. ಎಷ್ಟು ದಿನ ಬರುತ್ತೆ ಹಾಸಿಗೆ ಎಲ್ಲ, ದಿಂಬು ಎಲ್ಲ? 25 ವರ್ಷ ಏನು ಆಗಲ್ಲ ಮೇಡಮ್. ಇದೆ ನಮ್ಮಲ್ಲೆಲ್ಲ ಇದಾವೆ. ಓಹೋ, ಏನ್ ನೋಡಿ ಅತಿ ಸ್ಮೂತ್ ಆಗಿದೆ, ಸ್ಪಂಜ್ ಆಗಿ. ಹುಲಿ ಎಷ್ಟೇ ಅದನ್ನ ಹಾಕಿ ಅದರ ಕುತ್ತಿಗೆಯನ್ನ ಒತ್ತಿದ್ರು ಸಿಕ್ಕದು ಮೀನೇ ಆಗಿತ್ತು. ಓ, ಈ ರೀತಿ ಟ್ರಿಕ್ಸ್ ಯೂಸ್ ಮಾಡ್ತಾ ಇದ್ರಾ? ಎತ್ತು ಸೇಫ್ ಆಗ್ತಾ ಇತ್ತು. ಸೊ ಹೀಗೆ ಇಲ್ಲಿಂದ ಅಪ್ ಟು ಗಂಗಾನಾಡಿನವರೆಗೂ ಈ ಹೇರೆತ್ತಿನ ಎತ್ತುಗಳು ಹೋಗ್ತಾ ಇದ್ವು. ಏನಿದೆ ಸರ್? ಮೇಡಮ್ ಇದು ಹೇರೆತ್ತಿನ ಕಟ್ಟೆ ಅಂತ ಕರಿತೀವಿ ನಾವು. ಇದು ಈ ಭಾಗದಲ್ಲಿ ಸುಮಾರು 10 ಕಟ್ಟೆಗಳನ್ನು ನೋಡಬಹುದಿತ್ತು, ಈ ತರ ಕಟ್ಟೆಗಳು. ಆದರೆ ಇವಾಗ ಏನಾಗಿದ್ದಾವೆ ಅಂತಂದರೆ ಸಹಜವಾಗಿ ಮಳೆ ನಿಸರ್ಗ ಪ್ರಕ್ರಿಯೆಗೆ ಒಳಪಟ್ಟು ಅವೆಲ್ಲ ನಾಶ ಆಗಿದ್ದಾವೆ. ಈ ರೀತಿ ಕಟ್ಟೆಗಳು ಆ ಕಡೆ ಈ ಕಡೆ ರಸ್ತೆ, ಅದು ಒಂದು ಕಟ್ಟೆ ಆಗಿತ್ತು, ಅದೀಗ ನಾಶ ಆಗಿದೆ. ಮಧ್ಯ ಓಣಿ ಇದು. ಇದು ಓಣಿ, ಇದು ರೋಡು. ಹೌದು, ರೋಡು. ಆ ಎತ್ತುಗಳು ಅಥವಾ ಕುದುರೆ ಅಥವಾ ಕತ್ತೆಗಳು, ಕುದುರೆಗಳನ್ನು ಬಳಸೋದು ಕಡಿಮೆ, ಕತ್ತೆಗಳು ಮತ್ತು ಎತ್ತನ್ನು ಬಳಸ್ತಾ ಇದ್ರು. ಆ ಎತ್ತಿನ 2 ಭಾಗಕ್ಕೆ ಸಮಭಾಗವಾಗಿ ಭಾರ ಬೀಳುವ ಹಾಗೆ ಒಂದು ಚೀಲವನ್ನು ಹಾಕ್ತಾಯಿದ್ರು. ಅದು 2 ದಿಕ್ಕಿಗೆ ಒಂದೇ ತೆರನಾಗಿ ಭತ್ತವನ್ನು ಹಾಕ್ತಾಯಿದ್ರು. ಹೀಗೆ ಭತ್ತವನ್ನು ಹಾಕಿ ಅವುಗಳಿಗೆ ಹೇರಿಬಿಟ್ಟ ಮೇಲೆ ಅವುಗಳನ್ನು ಒಂದು ಹೆಚ್ಚು ಕಡಿಮೆ ಒಂದು 150-200 ಎತ್ತುಗಳಿಗೆ ಒಬ್ಬ ಮುಂದಕ್ಕೆ ಒಬ್ಬ ಹಿಂದಕ್ಕೆ ಒಬ್ಬ ಅವುಗಳನ್ನು ಮೇಟಿಯಾಗಿ ಕತಾಂಡು ಹೋಗ್ತಾ ಇದ್ದ. ಆ ಎತ್ತುಗಳು ಆ ರೀತಿ 200, 150, 200 ಎತ್ತುಗಳಿಗೆ ಭತ್ತಗಳನ್ನು ಹೇರೋದ್ರಿಂದ, ಆ ರೀತಿಯಾಗಿ ಲಗೇಜನ್ನು ಇಲ್ಲಿಂದ ಬೇರೆ ಕಡೆ ಒಯ್ಯೋದ್ರಿಂದ ಅವುಗಳನ್ನು ಹೇರೆತ್ತುಗಳು ಅಂತ ಹೇಳಿ ಕರಿತಾ ಇದ್ವು. ಅವುಗಳು ನಡೆದಾಡುವ ದಾರಿಯನ್ನು ಓಣಿ ಅಂತ ಕರಿತೀವಿ ನಾವು ಸಾಮಾನ್ಯವಾಗಿ. ಹೇರೆತ್ತಿನ ಓಣಿ ಅಂತಲೇ ಸಹ ನಾವು ಕರಿತೀವಿ. ಈಗ ನಾವು ಇಲ್ಲಿಂದ ಗಂಗನಾಡಿಗೆ ಹೋಗಬೇಕಾದ್ರೆ, ಗಂಗನಾಡು ಕೋಟೆಗೆ ಹೋಗಬೇಕಾದ್ರೂ ಅಲ್ಲಿ ಓಣಿಗಳು ಸಿಗತ್ತೆ. ಅಕ್ಕಪಕ್ಕಕ್ಕೆ ಅದು ಎಷ್ಟು ಸೇಫ್ಟಿ ಆಗಿದೆ ಅನ್ನುವಂಥದ್ದಕ್ಕೆ ಬಹಳ ಕಡೆ ಈಗ ಕೆಲವು ಸಂದರ್ಭದಲ್ಲಿ ಹುಲಿ ಮತ್ತು ಚಿರತೆ ದಾಳಿಯಾಗತ್ತೆ. ಆ ದಾಳಿಯನ್ನು ಅವಾಯ್ಡ್ ಮಾಡಬೇಕಲ್ಲ, ಹೇಗೆ? ಅದಕ್ಕೆ ಅಲ್ಲೆಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ ದಾರಿಯನ್ನು ಮಾಡ್ತಾಯಿದ್ರು, ಎತ್ತರದ ಕಟ್ಟೆಯನ್ನು ಕಟ್ತಾಯಿದ್ರು. ಅವು ಏಕಾಏಕಿ ದಾಳಿ ಮಾಡಬಾರ್ದು ಅಂತಂದು. ಜೊತೆಗೆ ಅವುಗಳ ಮೇಲೆ ಒಂದು ವೇಳೆ ಹುಲಿ ದಾಳಿ ಮಾಡ್ತು ಅಂದರೆ ಒಂದನೇದಾಗಿ ಕುತ್ತಿಗೆಯ ಭಾಗಕ್ಕೆ ದಾಳಿ ಮಾಡುತ್ತೆ, ಇಲ್ಲ ಹಿಂಭಾಗದ ಪೃಷ್ಠದ ಭಾಗಕ್ಕೆ ಅದು ದಾಳಿ ಮಾಡುತ್ತೆ. ದಾಳಿ ಆಯಿತು ಅಂತ ಅದ್ರ ಸೇಫ್ಟಿ ನೋಡಬೇಕಲ್ವಾ. ನಮಗೆ ಧಾನ್ಯ ಎಷ್ಟು ಮುಖ್ಯನೋ ಅದಕ್ಕಿಂತ ಎತ್ತುಗಳು ಅಷ್ಟೇ ಮುಖ್ಯ. ಹಾಗಾಗಿ ಅವುಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಆ ಕುತ್ತಿಗೆಯ ಭಾಗ ಮತ್ತು ಪೃಷ್ಠದ ಭಾಗಕ್ಕೆ ಉಮಿ ಚೀಲಗಳನ್ನು ಕಟ್ತಾ ಇದ್ವಿ. ಉಮಿ ಚೀಲ ಅಂದ್ರೆ ಭತ್ತದ ಹೊಟ್ಟಿನ ಚೀಲ. ಸುಡೋ ಬಿಸಿಲು, ಬೇಸಿಗೆ ಬೆವರು, ಡ್ಯಾಂಡ್ರಫ್ನಿಂದ ನಿಮ್ಮ ಹೇರ್ನ ಡ್ಯಾಮೇಜ್ ಮಾಡ್ತಿದ್ಯಾ? ಹಾಗಿದ್ರೆ ಬಳಸಿ 108 ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ತಯಾರು ಮಾಡಿದಂತಹ ನೀಲಾಂಬರಿ ಹರ್ಬಲ್ ಹೇರ್ ಆಯಿಲ್. ಹೇರ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ, ನಿಮ್ಮ ಹೇರ್ ಕೂಡ ಚೆನ್ನಾಗಿರುತ್ತೆ, ಹೇರ್ ಸ್ಟ್ರೆಂತ್ ಸ್ಟ್ರಾಂಗ್ ಆಗಿರುತ್ತೆ. ಫೇಕ್ ಅಂಡ್ ಕೆಮಿಕಲ್ ಹೇರ್ ಆಯಿಲ್ ನ ಬಳಸಬೇಡಿ. ಕೆಳಗೆ ಕೊಟ್ಟಿರುವಂತ ನಂಬರ್ಗೆ ಕರೆ ಮಾಡಿ ಆದಿವಾಸಿ ನೀಲಾಂಬರಿ ಹೇರ್ ಆಯಿಲ್ ನ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ. ಭತ್ತದ ಅಕ್ಕಿ ಮಾಡಬೇಕಾದ್ರೆ ಬರುವಂತಹ ಹೊಟ್ಟಿರತ್ತಲ್ವ, ಅದರ ಚೀಲವನ್ನು ಕಟ್ತಾಯಿದ್ರು. ಹುಲಿ ಎಷ್ಟೇ ಅದನ್ನು ಹಾಕಿ ಅದರ ಕುತ್ತಿಗೆಯನ್ನು ಒತ್ತಿದ್ರು ಸಿಕ್ಕದು ಮೀನೇ ಆಗಿತ್ತು. ಹೌದು, ಎತ್ತು ಸೇಫ್ ಆಗ್ತಾ ಇತ್ತು. ಸೊ ಹೀಗೆ ಇಲ್ಲಿಂದ ಅಪ್ ಟು ಗಂಗಾನಾಡಿನವರೆಗೂ ಈ ಹೇರೆತ್ತಿನ ಎತ್ತುಗಳು ಹೋಗ್ತಾ ಇದ್ವು. ಆ ಹೇರೆತ್ತಿನ ಬಗ್ಗೆ ಅವರು ಮಂಜಯ್ಯ ಅವರು ಸಹ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವ್ರ ಹತ್ರನೂ ಒಂದು ಮಾತು ನೀವು ಒಂದು ಕೇಳಿದ್ರು ತುಂಬಾ ಚೆನ್ನಾಗಿರುತ್ತೆ. ಸಂಗ್ರಹ ಮಾಡ್ತಾ ಇದ್ರು. ಇದು ಕಟ್ಟೆಯ ಮೇಲೆ ಸಂಗ್ರಹ, ಇದು ಏನಪ್ಪಾ ಅಂತಂದ್ರೆ ದವಸ ಧಾನ್ಯಗಳು ಇಲ್ಲಿ ಸಂಗ್ರಹ ಆಗ್ತಾ ಇತ್ತು. ಬಂದ ಹಾಗೆ ಅದನ್ನ ಇಲ್ಲಿ ನಿಲ್ಲಿಸ್ತಿದ್ರು, ಅದರ ಮೇಲ್ಗಡೆ ಹಾಕ್ತಾ ಇದ್ರು.
ಇದು ಯಾರ ಕಾಲಘಟ್ಟದಂತ ಹೇಳ್ಬೋದು? ಪದ್ಮಲಾದೇವಿದ? ಇದು ಪದುಮಲಾದೇವಿ ಕಾಲಘಟ್ಟ ಅನ್ನೋದಕ್ಕಿಂತ ರಾಣಿ ಚೆನ್ನಭೈರಾದೇವಿ ಕಾಲಘಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿತ್ತು. ಯಾಕಂತಂದ್ರೆ ಕುಚ್ಚಿಲಕ್ಕಿ ಮತ್ತು ಅಕ್ಕಿಗೆ ತುಂಬ ಪ್ರಮಾಣದಲ್ಲಿ ಈ ಘಟ್ಟದ ಮೇಲ್ಭಾಗ ದೊಡ್ಡ ಪ್ರಮಾಣದಲ್ಲಿ ಬೆಳೆ ಬೆಳೀತಾ ಇತ್ತಾಗ. ಹಾಗಾಗಿ ಇವುಗಳನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋತ್ಸಾಹವನ್ನು ಕೊಟ್ಟು ಇಲ್ಲಿಂದ ಪ್ರೋತ್ಸಾಹ ಅಂತಂದ್ರೆ ವ್ಯಾಪಾರಕ್ಕೆ ಅವಕಾಶ. ಮೊದಲೆಲ್ಲ ಇಲ್ಲಿ ಗದ್ದೆಗಳನ್ನು ಯಾಕೆ ಮಾಡ್ತಿದ್ವಿ ಅಂತಂದ್ರೆ ಕೇವಲ ಊಟಕ್ಕೆ ಮಾತ್ರ. ಅದನ್ನು ವ್ಯಾಪಾರ ಮಾಡಿ ನಾನು ಸಂಗ್ರಹ ಮಾಡಿದ್ದು ಲಾಭ ಪಡೆದಿದ್ದು ಇದುವರೆಗೆ ಉದಾಹರಣೆಗಳು ಎಲ್ಲೂ ಇಲ್ಲ ನಮ್ಮ ಏರಿಯಾದಲ್ಲಿ. ಕೇವಲ ಊಟಕ್ಕಾಗಿ ಮಾತ್ರ ಮಾಡ್ತಾ ಇದ್ರು. ಆದರೆ ಆ ಭತ್ತವನ್ನು ಮಾರೋದ್ರಿಂದ ಒಂದಿಷ್ಟು ಆದಾಯ ಬರೋದಕ್ಕೆ ಶುರುವಾತು. ಅದೇ ಉತ್ತೇಜನ ಆಯಿತು ಇಲ್ಲಿರುವಂತಹ ಕೃಷಿಕರಿಗೆ. ಹಾಗಾಗಿ ಈ ಭಾಗದಲ್ಲಿ ಕೃಷಿ ಆ ಕಾಲದಿಂದಲೂ ಒಂದು ಲೆವೆಲ್ನಲ್ಲಿ ಹಾಗೆಯೇ ಉಳ್ಕೊಂಡು ಬಂದಿದೆ. ಒಟ್ಟಾರೆಯಾಗಿ ರಾಣಿ ಚೆನ್ನಭೈರಾದೇವಿ ಕಾಲದಲ್ಲಿ ಮಾಡಿದಂತ ಒಂದು ನಿರ್ಮಾಣ ಅಂತ ಹೇಳ್ಬೋದು. ಹೌದು, ಭತ್ತಗಳನ್ನ ಡಂಪಿಂಗ್ ಯಾರ್ಡ್ ಅಂತ ಹೇಳಿ, ಡಂಪಿಂಗ್ ಯಾರ್ಡ್, ಸಂಗ್ರಹಗಾರ, ದವಸ ಧಾನ್ಯಗಳನ್ನ ಸಂಗ್ರಹ ಮಾಡೋದು. ಮೇಡಮ್ ಈಗ ಎಲ್ಲಿಂದ ತರ್ತಾರೆ, ಇಲ್ಲಿ ಬಂದಕ್ಕೂ ಒಂದ್ ದಿವಸದ್ದು ಮುಗೀತು, ಅಲ್ಲಿ ನೈಟ್ ಆಗುತ್ತೆ, ಇಲ್ಲಿ ಉಳ್ಕೊಂಡು ಮತ್ತೆ ಬೆಳಿಗ್ಗೆ ಮತ್ತೆ ಹೋಗ್ತಾ ಇದ್ರು. ಈ ರೀತಿನೂ ಆಗ್ತಾ ಇತ್ತು. ಈಗ ಆ ಭಾಗದಲ್ಲಿ ಬೆಳೆದಿರ್ತಕ್ಕಂಥ ಭತ್ತವನ್ನ ಕೆಲವು ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿಂದ ಅಲ್ಲಿಗೆ ನಾನು ನಿಮಗೆ ಲೋಡ್ ಮಾಡ್ಕೊಳಿಸ್ತೀನಿ, ಅಲ್ಲಿಂದ ಮುಂದಿನ ಜವಾಬ್ದಾರಿ, ಈ ರೀತಿನೂ ನಡೀತಾ ಇತ್ತು. ಆಮೇಲೆ ನೇರವಾಗಿ ಇಲ್ಲಿಂದ ವ್ಯಾಪಾರ ಆಗಿದ್ದು ಹೋಗ್ತಾ ಇತ್ತು. ಅಥವಾ ಬೇರೆ ಕಡೆಯಿಂದ ತಗೊಂಡು ಬಂದವರು ಏನು ಮಾಡ್ತಿದ್ರು, ಹೀಟ್ ಆಗ್ತಾ ಇತ್ತು. ಈಗ ಎತ್ತಿನ ಮೇಲೆ ನಾವು ಅಷ್ಟೆಲ್ಲ ಭತ್ತವನ್ನು ಹೇರಿದೀವಿ ಅಂತಂದ್ರೆ ಬಾಡಿ ತುಂಬ ಹೀಟ್ ಆಗುತ್ತೆ. ಆವಾಗ ಏನು ಮಾಡ್ಕೋ, ಕೊಂಚೂರು ರೆಸ್ಟ್ ಬೇಕು. ಆವಾಗ ಅವುಗಳನ್ನೆಲ್ಲ ಇಲ್ಲಿ ಡಂಪ್ ಮಾಡಿ ಇಲ್ಲಿ ಇಟ್ಕೊಂಡು ಇಲ್ಲಿಂದ ಮುಂದೆ ಹೋಗಿರುವಂತ ಉದಾಹರಣೆಗಳು ಇದಾವೆ. ಇದು ಗಂಗಾನಡಿ ಕನೆಕ್ಟ್ ಆಗುತ್ತೆ, ಗಂಗಾನಡಿ ನೇರವಾಗಿ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ಭಟ್ಕಳ, ಬೈಂದೂರು, ಬಂದರ್ಗೆ. ಓಹೋ, ಅದು ಸೆಂಟರ್ ಪಾಯಿಂಟ್ ಮೇಡಮ್ ಅದು. ಆಮೇಲೆ ಇವರ ಅವಧಿಯಲ್ಲೂ ಸಹ ಹೇರೆತ್ತಿನ ಇವು ಹೋಗ್ತಾ ಇದ್ದದ್ದು ನಿಂತು ಹೋಯಿತು. ಆದರೆ ಭತ್ತವನ್ನು ಇಲ್ಲಿಂದ ಗಂಗಾನಾಡಿಗೆ ತಲೆಯ ಹೊರೆ ಮೇಲೆ ಹೊರ್ತಾ ಇದ್ರು. ಅದ್ರ ಬಗ್ಗೆ ಅವ್ರು ಹೇಳ್ತಾರೆ, ಅವ್ರ ಹತ್ರ ಒಂದು ನಿಮಿಷ ಮಾತಾಡ್ಸೋಣ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಕೆಲವರು ಮೇಡಮ್ ಇಲ್ಲಿ ಬಂದು ಉಳ್ಕೊಂಡು ಒಂದು ಸಾರಿ ಬೈಂದೂರಿಗೆ ಹೋಗಿ ಗಂಗಾನಾಡಿ ಭತ್ತ ಇಟ್ಟು ಬಂದು ಮತ್ತೆ ಹೊತ್ಕೊಂಡು ಗಂಗಾನಾಡಿ ಹೋಗ್ತಿದ್ರು. ಎಷ್ಟೊಂದು 12 ಕಿಲೋಮೀಟ್ರು ಇಲ್ಲಿಂದ ತಗೊಂಡು ಹೋಗ್ಬೇಕಲ್ಲ. ಒಬ್ಬಳು ಶಂಕು ಅಂತ ಒಬ್ಬಳು ಲೇಡೀಸ್ ಇದ್ಲು ಮೇಡಮ್, 70 kg ಭತ್ತ ಹೊತ್ಕೊಂಡು ಹೋಗ್ತಿದ್ಲಂತೆ ಘಾಟಿಗೆ. ಯಾರು ಹೇಳಿದ ಈ ಕಥೆನ? ಅದೆಲ್ಲ ನಮ್ಮ ತಂದೆರೆಲ್ಲ ನೋಡಿದ್ದವ್ರು. ಆ ಶಂಕುನ ನಾನು ನೋಡಿದ್ದೀನಿ. ನಾವು ಚಿಕ್ಕದಾಗಿದ್ದ ನೋಡಿದ್ದೀನಿ ನಾನು. ಅವ್ರು ಇಲ್ಲಿ ಬಂದು ಉಳ್ಕೊಂತಿದ್ರು, ನಾನು ಚಿಕ್ಕವಿದ್ದೆ, ನೋಡಿದ್ದೀನಿ. ಅದೇನೋ ಭತ್ತದ ಕಂಟ್ರೋಲ್ ಅಂತ ಬಂತಂತೆ. ಕ್ವಿಂಟಲ್ಗೆ ಅಲ್ಲ, ಕಂಟಿಗೆ ಅಂದರೆ ನಮ್ಮಲ್ಲಿ 60 ಕೊಳಗ ಅಂತಾರೆ. 20 ಕೊಳಗಕ್ಕೆ 60 kg ಬರ್ತಿತ್ತು. 60 kgಗೆ 100 ರೂಪಾಯಿ ಆಗಿತ್ತು. 100 ರೂಪಾಯಿ ದುಡ್ಡಿತ್ತು 60 kg ಭತ್ತಕ್ಕೆ ಅವಾಗ. ಆ ರೇಟು ಒಳ್ಳೆ ರೇಟು. ಇಲ್ಲೇನು ಒಂದು 60 kgಗೆ 50 ರೂಪಾಯಿ ಇತ್ತು. ಅಲ್ಲಿ ತಗೊಂಡು ಕೊಟ್ಟು 100 ರೂಪಾಯಿ ಕೊಡ್ತಿದ್ರು. ಅದಕ್ಕಾಗಿ ಅವರು ಹೋಗ್ತಿದ್ರು. ಅವ್ರಿಗೇನು ಹೊತ್ತದೊಂದೇ ಚಾರ್ಜ್. ಇಲ್ಲಿ ಭತ್ತ ಖರೀದಿ ಮಾಡ್ಕೊಂಡು ಅದು ತಗೊಂಡೋಗಿ ಕೊಡು. ಹಾಗಾದ್ರೆ ಅವಾಗ ರೋಡ್ ಎಲ್ಲ ಚೆನ್ನಾಗಿತ್ತು. ಇದು ಆ ಕಡೆ ದೇವಸ್ಥಾನ ಹತ್ರ ಅದೇ ಕಾಲಾದಿ ಚೆನ್ನಾಗಿತ್ತು, ಅವಾಗೆಲ್ಲ ಚೆನ್ನಾಗಿತ್ತು. ನಾನು 1-2 ಸಾರಿ ಗಂಗನಾಡಿಗೆ 2-3 ಸಾರಿ ಹೋಗಿದ್ದೇನೆ ಘಾಟಿಲಿ. ಸುಮ್ಮನೆ ಹಿಂಗೆ ಹುಡ್ಕೊಂಡು ಆಕಳು ತೆಗೆದು, ಮೊದಲೆಲ್ಲ ಗಾಡಿಯಲ್ಲಿದ್ದು ಮೇಡಮ್, ಆ ಕಡೆಯಿಂದ ಆಕಳು ತಂದಿದ್ದೆ. 1-2-3 ಆಕಳು ತಗೊಂಡು ಬಂದಿದ್ದೆ ಘಾಟಿಗೆ ಹಚ್ಕೊಂಡು. ಈ ಕಡೆ ಬಂದಿದ್ದು ಎಲ್ಲ ಇತ್ತು. ಈಗೇನಾದ್ರು ಯಾರು ಓಡಾಡೋರಿಲ್ಲ, ಎಲ್ಲ ದಾರಿ ಕೂಡ ಅರ್ಧ ಇದೆ ಮೇಡಮ್, ಅರ್ಧ ಹೋಗ್ಬೋದು, ಕೋಟೆವರೆಗೂ ಹೋಗ್ಬೋದು. ಕೋಟೆ ಕೆಳಗೆ ಎಲ್ಲ ಕಾಡು ಕೂಡೋಗಿದೆ. ನಾವಾದ್ರೆ ಹೋಗ್ತೀವಿ ಅಂದ್ರೆ ನಮಗೊಂದು ಅನುಭವ ಇರುತ್ತಲ್ಲ. ಇಲ್ಲೇ ಹೋಗಿದೆ ಅಂತ ಹೇರತ್ತಿನ ದಾರಿ ಇದೆ ಮೇಡಮ್ ಅಲ್ಲಿ ಎಲ್ಲ. ಹಿಂಗೆ ಟ್ರಂಚ್ ಹೊಡೆದಂಗೆ, ಈಗ ದೊಡ್ಡ ಟ್ರಂಚ್ ಹೊಡ್ಕೊಂಡು ಹಳ್ಳ ತಿರ್ಕೊಂಡು ಹೋದಂಗೆ ಇದೆ ಅದು. ಆ ಟ್ರಂಚಲ್ಲೇ ಅದ್ರ ಎತ್ತ ಆ ಕಡೆ ಈ ಕಡೆ ಎಲ್ಲೂ ಹೊತ್ತಿ ಹೋಗ್ಬಾರ್ದು, ಏನೂ ಹೋಗ್ಬಾರ್ದು ಅಂತ. ಆ ಥರ ಚೆನ್ನಾಗಿದೆ ಎಲ್ಲ. ಇದು ಇದ್ರಲ್ಲೇ ಬೆಡ್ ಮಾಡ್ತಾ ಇದ್ದ ಮುಂಚೆ. ಈ ಕಡೆಯಿಂದ ತೆಗೆದ್ರೆ ಮಲ್ಲಿಗೆ ಹೂ ಹಾಸ್ದಂಗೆ ಅನ್ಸುತ್ತೆ ನೋಡ್ರಿ. ನೀವು ಕೆಳಭಾಗದಿಂದ ಸುಮ್ಮನೆ ಹಿಂಗೆ ನೋಡಿದ್ರೆ ಅದೇ ಗಿಡ ಮರಗಳೆಲ್ಲ ಇದಾವೆ. ಇಲ್ಲಾಂದ್ರೆ ತುಂಬಾ ಚಂದ ಅದು. ಇದ್ರಲ್ಲೇ ಬೆಡ್ ಮಾಡ್ತಾ ಇದ್ದ ಮುಂಚೆ. ನಾವು ಇದನ್ನ ಕಾಯಿನ ಕೊಯ್ದು ಬಿಡ್ತೀವಿ. ಕೊಯ್ದು ತಂದು ಮನೆ ತಂದು ಹೊಡಿತೀವಿ. ಬೀಜ ಬೇರ್ ಮಾಡಿ ಅದೆಲ್ಲ ಬೆಡ್ ಮಾಡ್ತೀವಿ. ಇವಾಗ್ಲೂ ಈ ಕಮ್ಮಿ ಇಲ್ಲಿದೆ ನೋಡಿ ಮೇಡಮ್, ಈ ಕಾಯಿನ ಇದು ಬಂದಿದೆ.
ಯಾವ್ದು ಬಂದಿದೆ? ಇದೀಗ ಈಗ ಈ ಕಾಯಿ ಇದೆಯಲ್ಲ, ಇದು ಬೆಳೆದಿದೆ. ತಗೊಂಡೋಗಿ ನೀವು ಬಿಸಿಲಲ್ಲಿ ಇಟ್ಟರೆ ಒಂದು ದಿವಸಕ್ಕೆ ಫುಲ್ ಓಪನ್ ಆಗುತ್ತೆ. ಇದು ಓಪನ್ ಆಗುತ್ತೆ. ಓಪನ್ ಬಿಸಿಲಲ್ಲಿ ಇಟ್ಟರೆ ಹೀಟ್ ಆದಾಗ ಓಪನ್ ಆಗುತ್ತೆ. ಅವಾಗ ಈ ಥರ ಬಂದ್ಬಿಡುತ್ತೆ. ಆ ಥರ ಬಂದ್ಬಿಡುತ್ತೆ ನೋಡಿ. ಈಗ ನೋಡಿ, ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹಿಡಿದ್ರೆ ನೀವು ಇದೇ ಥರ ಬಂದ್ಬಿಡುತ್ತೆ. ಇದರಲ್ಲಿ ಬೀಜ ಬರುತ್ತೆ, ಬೀಜ ತೆಗೆದು ಬಿಡ್ತೀವಿ ನಾವು. ತೆಗೆದು ಇದನ್ನ ಮಾತ್ರ ಬೆಡ್ ಮಾಡ್ತೀವಿ. ಹಂಗಾದ್ರೆ ರಾಜರ ಕಾಲದಲ್ಲಿ ಇದನ್ನ ಬಳಸ್ತಾ ಇದ್ರು ಅನ್ಸುತ್ತಲ್ಲ. ಇದು ಇನ್ನೊಂದು ಮರಗಾಜ್ ಅಂತ ಸಿಗುತ್ತೆ ಮೇಡಮ್. ಮರದಲ್ಲಿ ಒಂಥರ ಗಾಜ್ ಬರುತ್ತೆ, ಅದರಲ್ಲಿ ಬೆಡ್ ಮಾಡ್ತಾರೆ. ಅದು ಮಾಡ್ತಾರೆ. ಅದೇ ಕಮ್ಮಿ ನಮ್ಮಲ್ಲಿ ಮಾಡೋದು. ಅದು ಇದೇ ಕಾಡಲ್ಲಿ ನಾವು ಮಾಡಲ್ಲ. ಇದು ಬೂರ್ಗದತ್ತಿ ಅಂತ ಬೂರ್ಗದತ್ತಿ ಚೆನ್ನಾಗಿರುತ್ತೆ. ಎಷ್ಟು ದಿನ ಬರುತ್ತೆ ಹಾಸಿಗೆ ಎಲ್ಲ, ದಿಂಬು ಎಲ್ಲ? 25 ವರ್ಷ ಏನಾಗಲ್ಲ ಮೇಡಮ್. ಇದೆ ನಮ್ಮಲ್ಲೆಲ್ಲ ಇದೆ. ಓಹೋ, ಏನ್ ನೋಡಿ ಅತಿ ಏನ್ ಸ್ಮೂತ್ ಆಗಿದೆ, ಸ್ಪಂಜ್ ಆಗಿ. ಇದು ಕಾಯಿನ ಕಿತ್ತು ಮನೆಗೆ ತಗೊಂಡೋಗಿ ಒಣಗಿಸ್ಬಿಡ್ತೀವಿ. ಒಂದು ದಿವಸ ಹಿಡಿದ್ರೆ ಅದು ನನಗೆ ಓಪನ್ ಆಗ್ಬಿಡ್ತು. ಅಲ್ಲಿ ಓಪನ್ ಆಗಿದ್ದಿಲ್ಲ ಆ ಕಾಯಿ, ಅಷ್ಟು ಓಪನ್ ಆಗ್ಬಿಡ್ತು. ಓಪನ್ ಆದ್ಮೇಲೆ ಹತ್ತಿ ತಕೊಂಡು ಮೇಲ್ಗಡೆ ತೆಗೆದು ಬಿಡ್ತೀವಿ. ಎಷ್ಟು ಬೇಕಾಗುತ್ತೆ ಈ ತರ? ಎಷ್ಟು ತೆಗಿತೀರಾ? ತೆಗಿತೆ ಒಂದು 2 ಚೀಲ ತೆಗೆದ್ರೆ ಮೇಡಮ್ ಒಂದು ಸಿಂಗಲ್ ಬೆಡ್ ಮಾಡ್ಬೋದು. 2 ಚೀಲ ತೆಗೆದು ಇದರಲ್ಲೆಲ್ಲ ಬರುತ್ತಲ್ಲ, ಓಡೆಲ್ಲ ತೆಗಿಬೇಕು. ಎತ್ತಿನ ಮಾತ್ರ ಬರುತ್ತೆ. ಅದು ಇಷ್ಟು ಕಂಡ್ರು ಹಿಂಗ್ ಮಾಡಿದ್ರೆ ಈಗ ನೋಡಿ ಇದೆಯಲ್ಲ, ಈಗ ಇಷ್ಟು ಮಾಡಿದ್ರೆ ಇಷ್ಟೇ ಬರುತ್ತೆ. ಅಂದ್ರೆ ಟೈಟ್ ಬಂದಾಗ ಕಮ್ಮಿ ಬರುತ್ತೆ. ಅದು ಈ ತರ ಆಗುತ್ತೆ. ನಿಮ್ಮ ಅಮ್ಮ ಮತ್ತೆ ನಿಮ್ಮ ಅಜ್ಜಿಯರ ಕಾಲದಲ್ಲಿ ತುಂಬಾ ಭಾರಿ ಇತ್ತು ಅನ್ಸುತ್ತಲ್ಲ? ಭಾರಿ ಈಗಲೂ ಇದೆ ಮೇಡಮ್. ಅದು ಈಗ ಆ ಮರ ಹೌದು ನೋಡಿ, ಅಲ್ಲಿ ಕಾಯಿ ಇದೆಯಲ್ಲ, ಆ ಮರ ಹೌದು ಇದೆ. ಆದ್ರೆ ಅಷ್ಟು ಮರ ಇದೆಲ್ಲ ಕಮ್ಮಿ ಇದೆ. ಸಾಕು, ವರ್ಷಕ್ಕೊಂದ್ಸಾರಿ ಕಾಯಿ ಬರುತ್ತೆ ಅದು. ಸಾಕು. ಹೌದು. ಈಗ ನಾವು ಮಾಡಿದ್ರೆ 25 ವರ್ಷನಾದ್ರು ಏನು ಆಗಲ್ಲ ಬೆಡ್ಡು. ಅಂದ್ರೆ ಅದು ತೆಗೆದು ಮತ್ತೆ ಓಪನ್ ಮತ್ತೆ ಬೇರೆ ಬೆಡ್ಡಿ ಹಾಕ್ಬೋದು ಹೊತ್ತಿನ. ಓಕೆ, ನೋಡಿ ಸರ್, ಪ್ರಕೃತಿ ವಿಸ್ಮಯಗಳು ಯಾವ ರೀತಿ ಎಲ್ಲ ಇದೆ ಅಂತ ಹೇಳಿ. ನಿಜವಾಗೂ ನಿಸರ್ಗದತ್ತವಾಗಿದೆಯಲ್ವಾ, ಆ ನಿಸರ್ಗದ ಮಧ್ಯೆ ನಾವು ಬದುಕಬೇಕು ಅಂತ ನಿಜವಾಗೂ ಒಂದು ಅರ್ಥದಲ್ಲಿ ಪುಣ್ಯ. ಮೇಡಮ್, ನಾವು ಇವತ್ತಿಗೂ ಹುಲಿ ನೋಡಿಲ್ಲ ಇಲ್ಲಿ, ಕರಡಿ ನೋಡಿಲ್ಲ. ಇಲ್ಲೇ ಹುಟ್ಟಿದೆ ನಾವೀಗ. ನಮಗೆ 49 ವರ್ಷ ಆದರೂ ನಾನೊಂದು ಸಣ್ಣ ಹುಲಿ ನೋಡಿದ್ ಬಿಟ್ಟು ಕರಡಿ ನೋಡಿಲ್ಲ. ಹುಲಿ ನೋಡಿಲ್ಲ ಇಲ್ಲಿ. ಇದಾವೆ, ಆದ್ರೆ ಭಾರಿ ಕಮ್ಮಿ ಇದಾವೆ. ಕಾಡ್ಕೋಣವನು ಸಿಗುತ್ತವೆ ಅಷ್ಟೇ. ಅಷ್ಟೇ ಮ್ಯಾಕ್ಸಿಮಮ್ ಸಿಗೋದು ಅದೇನೆ. ನನಗೂ ಸಹ 10 ಸಾರಿ ಸಿಕ್ಕಿದೆ. ಕಾಡ್ಕೋಣ ಒಂದು ಇಲ್ಲೇ ಇದೆ. ನಾವು ಸಾಕದಂಗೆ ಈಗ ಗದ್ದೆ ಬದಿನೇ ಇರ್ತೊಂದು. ನಿಮ್ಗೇನ್ ಭಯ ಆ ಥರ ಏನಿಲ್ಲ? ಆ ಥರ ಏನಿಲ್ಲ. ಹಿಂಗೆ ಅಲ್ಲಿರುತ್ತೆ, ನಾವು ಈ ಕಡೆ ಹೋದ್ರೆ ಹೋಗುತ್ತೆ ಅಷ್ಟೇ. ಅದಾಗಿ ಕತ್ತಿ ಎಲ್ಲ ತಂದಿದ್ರಲ್ಲ? ಇದು ನಮ್ಮ ವೈಯಕ್ತಿಕ ಹೇಳ್ಬಾರ್ದು. ಅಂದರೆ ಬೇರೆ ಮನೆ ಕೆಲ್ಸಕ್ಕೆ ಹೋಗ್ಬೇಕು. ಇದಾದ್ರೂ ನಿಮ್ಮ ಮೈಗೆ ನಾವು ಹೆಚ್ಚಾಗ್ಬಿಟ್ರೆ ಇದು ಬರುತ್ತೆ, ಆಯಿಲ್ ಬರುತ್ತೆ, ಅದು ಸುಟ್ಟೆ ಹೋಗ್ಬಿಡುತ್ತೆ. ಆಸಿಡ್ ಅದು ಆಸಿಡ್ ಥರ ಹಂಗಾರೆ ಯಾರಿಗಾರು ಸುಡಕ್ ಚೆನ್ನಾಗಿದೆ. ಅದ್ರ ಸ್ಟೋರಿ ಐತೆ, ಆಮೇಲೆ ಹೇಳ್ತೇನೆ. ಶತ್ರುಗಳಿಗೆ ಸಖತ್ತಾಗಿದೆ ಹಾಗಾದ್ರೆ. ಹಿಂದೆ ಅಂದ್ರೆ ಕೆಲವು ಹೇಳ್ತಾರೆ, ಇದ್ರ ಸಿಪ್ಪೆ ತೆಗೆದ್ರು, ದೊಡ್ಡ ಮರ ಸಿಪ್ಪೆ ತೆಗೆದು ಕೆಲವು